ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ವರ್ಷದಲ್ಲಿ ದರೋಡೆ, ಮನೆ ಕಳ್ಳತನ, ವಾಹನಗಳು, ಚಿನ್ನಾಭರಣ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಭೇದಿಸಿ ಒಟ್ಟು 113 ಪ್ರಕರಣಗಳಲ್ಲಿ 1,79,03,483 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿ 164 ಜನ ಆರೋಪಿತರನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ನಿಖಿಲ್ ಬಿ ಹೇಳಿದರು. ಅವರು ರಾಯಚೂರು ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಾದ್ಯಂತ 2023 ಜನವರಿ 1 ರಿಂದ ಡಿಸೆಂಬರ್ 31 ಅವಧಿಯಲ್ಲಿ ಗಾಂಜಾ ಬೆಳೆಯುವ, ಅಕ್ರಮ ಸಾಗಾಣಿಕೆ ಮಾಡುವ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಒಟ್ಟು 14 ಪ್ರಕರಣಗಳು ದಾಖಲಿಸಿ 38 ಕೆಜಿ 755 ಗ್ರಾಂ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 2,44,350 ರೂಪಾಯಿ ಮೌಲ್ಯದ್ದಾಗಿದೆ. ಇದರಲ್ಲಿ 21 ಜನ ಆರೋಪಿತರನ್ನು ದಸ್ತಗಿರಿ ಮಾಡಲಾಗಿದೆ ಎಂದರು. ಮಕ್ಕಳು ಸೇವಿಸುವ ಚಾಕ್ಲೇಟ್ಗಳಲ್ಲಿ ಗಾಂಜಾ ದ್ರವವನ್ನು ಮಿಶ್ರಣ ಮಾಡಿ ಮಾರಾಟ ಮಾಡುವಂತಹ ಅಂಗಡಿಗಳ ಮೇಲೆ ದಾಳಿ ಮಾಡಿ 3 ಪ್ರಕರಣಗಳನ್ನು ದಾಖಲಿಸಿಕೊಂಡು 8 ಕೆಜಿ 990 ಗ್ರಾಂ ಚಾಕ್ಲೇಟ್ಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ 5,850 ರೂಪಾಯಿಗಳದಾಗಿದೆ. ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ವಿವಿಧ ಠಾಣೆಗಳಲ್ಲಿ ಎಲ್ಪಿಸಿ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡಿರುವ 21 ಪ್ರಕರಣಗಳಲ್ಲಿನ 29 ಜನ ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ. ಒಟ್ಟು 19 ಪ್ರಕರಣಗಳು 10 ವರ್ಷದ ಹಳೆಯ ಪ್ರಕರಣಗಳಲ್ಲಿ 19 ಜನ ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ವಿಶೇಷ ಕಾರ್ಯಾಚರಣೆ ಮಾಡಿ ದೋಷಪೂರಿತ ಕರ್ಕಶ ಶಬ್ದವನ್ನು ಉಂಟು ಮಾಡುವ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿರುವ ಒಟ್ಟು 380 ದ್ವಿಚಕ್ರ ವಾಹನ ಸವಾರರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಲಂ 192 ಮೋಟಾರ್ ವಾಹನ ಕಾಯ್ದೆ ಅನ್ವಯ ಒಟ್ಟು 2,52,000 ರೂಪಾಯಿಗಳು ದಂಡ ವಿಧಿಸಲಾಗಿದೆ. ದೋಷಪೂರಿತ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದು ಜಿಲ್ಲಾ ಪೊಲೀಸ್ ಕಚೇರಿಯ ಡಿಎಆರ್ ಕವಾಯತ್ ಮೈದಾನದಲ್ಲಿ ರೋಡ್ ರೋಲರ್ ಹಾಯಿಸಿ ನಾಶಪಡಿಸಲಾಯಿತು. 2022ನೇ ಸಾಲಿನಲ್ಲಿ 306 ರಸ್ತೆ ಅಪಘಾತ ಪ್ರಕರಣಗಳು ದಾಖಲಾಗಿದ್ದು 2023ನೇ ಸಾಲಿನಲ್ಲಿ 267 ರಸ್ತೆ ಅಪಘಾತ ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಎಸ್ಪಿ ಶಿವಕುಮಾರ್, ಹೆಚ್ಚುವರಿ ಎಎಸ್ಪಿ ಹರೀಶ್, ಡಿಎಸ್ಪಿ ಸತ್ಯನಾರಾಯಣ ರಾವ್, ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ, ಪಿಎಸ್ಐ ಸಿಬ್ಬಂದಿಗಳಿದ್ದರು. ಪ್ರಾಪರ್ಟಿ ರಿಟರ್ನ್ ಪರೇಡ್ ಅನ್ನು ಹಮ್ಮಿಕೊಂಡಿದ್ವಿ. ಕಳೆದ ವರ್ಷ ನಮ್ಮಲ್ಲಿ ಏನು ಪ್ರಾಪರ್ಟಿ ಎಲ್ಲ ನಾವು ರಿಕವರಿ ಮಾಡಿದ್ವಿ ಅದನ್ನು ಅವರ ಓನರ್ಸ್ಗಳಿಗೆ ರಿಟರ್ನ್ ಮಾಡೋ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು 1989, 1985, 95, 98 ಇಷ್ಟು ಹಳೆ ಪ್ರಕರಣಗಳಲ್ಲಿ ಆ ರೀತಿ 21 ಪ್ರಕರಣಗಳಲ್ಲಿ 29 ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಂಗನ ಬಂಧಕಕ್ಕೆ ನಾವು ಕೊಟ್ಟಿದ್ವಿ. ಅದರ ಜೊತೆ 19 ಲಾಂಗ್ ಪೆಂಡಿಂಗ್ ವಾರೆಂಟ್ಸ್, ಅಂದರೆ ಒಂದು 10 ವರ್ಷ 12 ವರ್ಷದಿಂದ ಅವರು ತಲೆಮರೆಸ್ಕೊಂಡಿದ್ದವ್ರನ್ನ ಕೂಡ ನಾವು ಪತ್ತೆ ಮಾಡಿ ಅವ್ರನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ವಿ. ಒಂದು ವಿನೂತನ ವಿಚಾರ ಅಂದರೆ ನಮ್ಮ ಏನು ಮೊಬೈಲ್ ಕಳ್ಳತನ, ಇತ್ತೀಚೆಗೆ ಎಲ್ಲರೂ ಕೂಡ ಮೊಬೈಲ್ ಕಳ್ಳತನ ನೋಡ್ತಾ ಇದ್ದೀರ, ಹೆಚ್ಚಾಗ್ತಾ ಇದೆ. ಯಾಕಂದರೆ ಎಲ್ಲರ ಬಳಕೆ ಹೆಚ್ಚಾಗಿದೆ. ಇದರಲ್ಲಿ ನಾವು ಸುಮಾರು 772 ಮೊಬೈಲ್ಸನ್ನು ನಾವು ಈ ವರ್ಷ ರಿಕವರಿ ಮಾಡಿದ್ದೀವಿ. ಇದರಲ್ಲಿ ಒಟ್ಟು ಮೊತ್ತ ಬಂದುಬಿಟ್ಟು 1.54 crores ಕೇವಲ ಮೊಬೈಲ್ಗಳದ್ದು. ಸೊ ಇಷ್ಟನ್ನು ನಾವು ಆಲ್ರೆಡಿ ನಮ್ಮ ಓನರ್ಸ್ಗಳಿಗೆ ಹಿಂದಿರುಗಿಸಿದ್ದೀವಿ. ಇದನ್ನು ನಾವು ಒಂದು CEIR ಅನ್ನೋ ಪೋರ್ಟಲ್ ಮುಖಾಂತರ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾರೇ ಸಾರ್ವಜನಿಕರು ತಮ್ಮ ಮೊಬೈಲನ್ನು ಕಳೆದುಕೊಂಡಾಗ ಅದನ್ನು ನೀವು CEIR ಅನ್ನೋ ಪೋರ್ಟಲಲ್ಲಿ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ರೆ ಅದು ಆಟೋಮ್ಯಾಟಿಕಲಿ ನಮ್ಮ ಪೊಲೀಸ್ ಲಾಗಿನ್ನಿಗೆ ಬರುತ್ತೆ. ನಾವು ಅದನ್ನು ಪತ್ತೆ ಹಚ್ಚೋ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಕೆಲವು ಸರ್ತಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಲೇಟ್ ಆಗುತ್ತೆ, ದೂರ ಇರುತ್ತೆ. ಸೊ ಇದನ್ನು ಆನ್ಲೈನಲ್ಲೇ CEIR ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅದು ಫಸ್ಟ್ ಲಿಂಕೇ ಬರುತ್ತೆ. ಆ ಲಿಂಕಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ಡೀಟೇಲ್ಸ್ನ ನೀವು ಏನಾದರೂ ಅಪ್ಲೋಡ್ ಮಾಡಿದ್ರೆ ಮಿಕ್ಕಿದ್ದ ಕಾರ್ಯಾಚರಣೆಯನ್ನು ನಾವು ನಮ್ಮ ಪೊಲೀಸ್ ಸ್ಟೇಷನ್ ಕಡೆಯಿಂದ ಮಾಡ್ತೀವಿ. ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ಗೆ ಬರೋರು ಕೂಡ ನಾವು ಫಸ್ಟ್ CEIR ಪೋರ್ಟಲಲ್ಲೇ ಹಾಕ್ಬಿಟ್ಟು ನಂತರ ನಾವು ನಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ನಾನು ಅದೇ ವಿನಂತಿಯನ್ನು ಮಾಡ್ಕೊತೀನಿ, ದಯವಿಟ್ಟು ನೀವು ಎಲ್ಲರೂ CEIR ಪೋರ್ಟಲ್ನ ಒಂದು ಹೆಚ್ಚು ಬಳಕೆ ಮಾಡಿ. ಆವಾಗ ನಮಗೂ ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
ಮೇಡಮ್ ಮುಂದೆ ಬರೀ ಓಕೆ ಸರ್ ಥ್ಯಾಂಕ್ ಬನ್ನಿ. ಓಕೆ ರಮೇಶ ಗಣೇಶನ ನಿನ್ನ ಕರೆಸ್ಬೇಕಾದ್ರೆ ಸಾಕಾಗುತ್ತೆ. ಬಾರು ಒಂದಾಗ ಬೇಡ ಅವ್ರು ನಮ್ಮ ಟೋಟಲ್ ಅಮೌಂಟ್ 9 ಎಲ್ಲ ಸಿಗೋ 9 ಇದು ಇಲ್ಲ ನೋಡ್ದ ಇದೆ ಏನು ಸರ್ ಫಸ್ಟಿಗೆ ರಾಯಚೂರು ಇಟ್ಟು ಸರ್ ಸಿಮ್ಮೂರು ಇಟ್ಟು ಸರ್ ನಿಮ್ಗೆ ಏನು ಮಾಡೋದಲ್ಲ ಸರ್ ಯಾರಿಗೆ ಬನ್ನಿ ಸತ್ಯ ಸರ್ ಲಾರಿ ಭಯ ಬನ್ನಿ ಅಲ್ಲೇ ನಿಂತ್ಕೊ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನನಗೆ ಆಸೆ ಇದೆ. ನಾನು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಪಕ್ಷದ ವರಿಷ್ಠರು ಟಿಕೆಟ್ ನೀಡಿದರೆ ಸ್ಪರ್ಧಿಸುವುದಾಗಿ ಸಂಸದ ಸಂಗಣ್ಣ ಕರಡಿ ಹೇಳಿದರು. ಅವರು ನಗರದ ಹೊರವಲಯದಲ್ಲಿ ನಡೆದ ರೈಲ್ವೆ ಕಾಮಗಾರಿಯನ್ನು ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸರ್ವೆಗಳು ನಡೆದಿವೆ. ಸರ್ವೆ ಪ್ರಕಾರ ಈ ಬಾರಿ ಬಿಜೆಪಿ 400 ಸೀಟುಗಳನ್ನು ಗೆಲ್ಲುತ್ತದೆ ಎಂದು ಸರ್ವೆ ವರದಿ ಬಂದಿದೆ. ಈ ಬಾರಿಯೂ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುತ್ತೇವೆ. ಈಗಾಗಲೇ ಕೊಪ್ಪಳ ಕ್ಷೇತ್ರಕ್ಕೆ 2 ಬಾರಿ ಸಂಸದನಾಗಿದ್ದೇನೆ. ಈ ಬಾರಿ ಪಕ್ಷದ ವರಿಷ್ಠರು ಟಿಕೆಟ್ ನೀಡಿದರೆ ಸ್ಪರ್ಧೆ ಮಾಡುವುದಾಗಿ ಹೇಳಿದ ಅವರು, ಬೇರೆ ಯಾರಿಗೆ ಕೊಟ್ಟರೂ ಪ್ರಾಮಾಣಿಕವಾಗಿ ಸ್ಪರ್ಧಿಸಿದ ಅಭ್ಯರ್ಥಿ ಪರ ಕೆಲಸ ಮಾಡುತ್ತೇನೆ ಎಂದರು. ರಾಮನ ಹೆಸರಿನಲ್ಲಿ ಬಿಜೆಪಿ ರಾಜಕಾರಣ ಮಾಡುತ್ತಿಲ್ಲ. ಆಧ್ಯಾತ್ಮಿಕ ವಿಚಾರದಲ್ಲಿ ಬಿಜೆಪಿ ಎಂದಿಗೂ ರಾಜಕಾರಣ ಮಾಡುವುದಿಲ್ಲ. ದೇವರು ಬೇಕು ಎಂದು ಬರುವವರಿಗೆ ನಾವು ಬೇಡ ಅನ್ನುವುದಿಲ್ಲ. ಅಯೋಧ್ಯೆಗೆ ಬರುವುದು ಬಿಡುವುದು ಭಕ್ತರ ಮನಸ್ಥಿತಿಗೆ ಬಿಟ್ಟ ವಿಚಾರ. ಬಿಜೆಪಿ ವಿರುದ್ಧ ಮಾತನಾಡಲು ಕಾಂಗ್ರೆಸ್ನವರಿಗೆ ಬೇರೆ ಯಾವ ವಿಷಯ ಸಿಕ್ಕಿಲ್ಲ. ಮುಸ್ಲಿಂ ಮತದಾರರ ಓಲೈಕೆಗೆ ಕಾಂಗ್ರೆಸ್ನವರು ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ. ಕೆಲ ಸಚಿವರು ರಾಮ ಕಾಲ್ಪನಿಕ ಎಂದು ಹೇಳಿಕೆ ನೀಡುತ್ತಾರೆ. ಇನ್ನೋರ್ವ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಹರ್ಷಿ ವಾಲ್ಮೀಕಿ ಅವರ ದೇವಸ್ಥಾನ ನಿರ್ಮಿಸಿ ಎಂದು ಹೇಳುತ್ತಾರೆ. ಅವರಲ್ಲಿ ದ್ವಂದ್ವ ನಿಲುವಿದೆ ಎಂದರು. ಅನಂತಕುಮಾರ್ ಹೆಗಡೆ ಅವರು ವೈಯಕ್ತಿಕವಾಗಿ ಮಾತನಾಡುವುದು ತಪ್ಪು. ಈ ಹಿಂದೆ ಸಿದ್ದರಾಮಯ್ಯನವರು ಸಹ ವೈಯಕ್ತಿಕವಾಗಿ ಪ್ರಧಾನಿ ಅವರ ಬಗ್ಗೆ ಟೀಕಿಸಿದ್ದಾರೆ. ಅದು ಸರಿಯಲ್ಲ. ಅನಂತಕುಮಾರ್ ಹೇಳಿಕೆಗೆ ನನ್ನ ಬೆಂಬಲವಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಅಸಂವಿಧಾನಿಕ ಹಾಗೂ ಅಸಭ್ಯ ಪದಗಳನ್ನು ಬಳಕೆ ಮಾಡಬಾರದು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ, ಎಂ ದೊಡ್ಡ ಬಸವರಾಜ್, ನಿರುಪಾದಪ್ಪ ಜೋಳದರಾಶಿ, ಹನ್ಮೇಶ್ ಸಾಲ್ಗುಂದ, ಸಿದ್ದರಾಮೇಶ್ ಮನ್ನಾಪುರ್, ಅಮರೇಗೌಡ ವಿರುಪಾಪುರ್, ಮಲ್ಲಿಕಾರ್ಜುನ್ ಜಿನ್ನೂರು, ರವಿ ರಾಠೋಡ್, ತಿಮ್ಮಾರೆಡ್ಡಿ ಹುಡ ಸೇರಿದಂತೆ ಅನೇಕರಿದ್ದರು. ಕಾಲ್ಪನಿಕ ಅಂತ ವಾಲ್ಮೀಕಿ ಮಹರ್ಷಿ ಇಂಟ್ರೊಡ್ಯೂಸ್ ಮಾಡಿದ ಶ್ರೀರಾಮನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದೊಂದು ನಿಲುವು ಇದೆ ಅವ್ರಿಗೆ ಏನಂದರೆ ಏನಾರು ಹೇಳಿಬಿಟ್ರೆ ಇರೋರು ಮುಸ್ಲಿಮ್ಸ್ ಕೈ ಬಿಟ್ಟು ಹೋಗ್ತಾರಂತಾರೆ ಅವ್ರ ಫೀಲಿಂಗ್ ಇದೆ ನನಗೆ ಅನಿಸ್ತದೆ.
ಯಾಕಂದ್ರೆ ಅವ್ರು ಗಟ್ಟಿ ವೋಟ್ರಸ್ ಈಗ ಅವರಲ್ಲೇ ದ್ವಂದ್ವ ನೀತಿ ಇದೆ. ಕೆಲವು ನೋಡ್ರಿ ಬೇರೆ ಬೇರೆ ಈಗ ರಾಜ್ಯದವರು ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಿದ್ದಾರೆ ಕಾಂಗ್ರೆಸ್. ಈಗ ರಾಜಣ್ಣವ್ರು ಹೇಳ್ತಾರೆ ಅದು ಗೊಂಬೆ ಇಟ್ಟಿದ್ರೆ ನಾನು ಯಾವಾಗ ಹೋಗಿದ್ದೆ ಅಂತ. ಏನು ನಮ್ಮ ಕಲ್ಚರ್ ಏನಿದೆ, ನಮ್ಮ ದೇಶದ ಸಂಸ್ಕೃತಿ ಏನಿದೆ, ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ ಕಂಟ್ರಿ ಅಂತ ಕರೆದಾರ. ಋಷಿ ಮುನಿಗಳು ಜನಿಸಿದಂಥ ಇದು ನಾಡು. ಬಿಜೆಪಿ ಅವ್ರೇನು ರಾಜಕೀಯ ಕಾರಣಕ್ಕೇನು ಬಳಸಳಕತ್ತಿಲ್ಲ. ರಾಜಕೀಯ ಕಾರಣಕ್ಕೆ ಎಲ್ಲರೂ ದೇವ್ರಿಗೆ ನೀ ಬಾ ಅಂದ್ರೆ ನೀ ಬರ್ತೀನಿ ನಾವು ಬೇಡ ಅಂತೀವಿ ಅಂತ ನಿನ್ನ ಮನಸ್ಸು ಬೇಕ. ನನಗೂ ದೇವ್ರು ಬೇಕು, ದೇವ್ರ ಭಕ್ತಿ ಇದೆ ಅಂದ್ರೆ ಬಾ, ನಿನಗೆ ಯಾರು ಬೇಡ ಅಂತಾರೆ. ಏನು ಬಿ ಜೆ ಪಿ ಅವ್ರದ್ದೇನು ಗುತ್ತಿಗೆ ಏನದು ಸರ್? ಇನ್ನೂ ಸಂಪೂರ್ಣ ಆಗಿಲ್ಲ ಅಂತ ಮಠಾಧೀಶ ನೋಡ್ರಿ. ಈಗ ಸಂಪೂರ್ಣ ಆಗ್ಬೇಕಂದ್ರೆ ಅದು ಈಗ 30 ವರ್ಷದಿಂದ ನಡೀತಾ ಇದೆ ಕಟ್ಟಡ. ಅದು ಇವತ್ತಲ್ಲ. ಈಗ ನಮಗೇನು ಆಗ್ಬೇಕಾಯ್ತು ಅದು. ಈಗ ಹಿಂದೆಲ್ಲ ರಾಜ ಮಹಾರಾಜರು ಏನಾರು ಸ್ಟ್ರಕ್ಚರ್ ಮಾಡ್ತಿದ್ರೆ ಅದು ಅವ್ರದ್ದು ಏನಂದ್ರೆ ಇನ್ನೊಂದು 2ನೇ ರಾಜ ಬರುತ್ತಾನೆ ಹಂಗೆ ನಡೀತಿರ್ತದೆ. ಒಂದು ದಿನ ಮುಗಿಯೋದಲ್ಲ ಅದು. ಇನ್ನೂ 10 ವರ್ಷ ಹೋಗ್ಬೋದು ಅದು. ಸುಮ್ಮನೆ ಏನೋ ಒಂದು ಚುನಾವಣೆ ಬಂದಾಗ ಶಂಕರಾಚಾರ್ಯರು ವಿರೋಧ ಮಾಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ನಮಗೇನು ಇವತ್ತು ಆಗಬೇಕಾಗಿದ್ದು ರಾಮ ಮಂದಿರ ಆಗ್ತಕ್ಕಂಥದ್ದು ಏನಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಆಗ್ಯದ ವರ್ಕ್. ಸರ್, ಈ ಬಾರಿ ಚುನಾವಣೆಗೆ ತಾವು ಸ್ಪರ್ಧೆ ಮಾಡ್ತೀರಾ ಸರ್? ಬೇರೆ ಬೇರೆ ನಾಯಕರೆಲ್ಲ ಟಿಕೆಟ್ ಕೊಡಿಸಿದ್ರೆ ನಿಲ್ತೀನಿ. ನಾನು ಆಕಾಂಕ್ಷಿ ಆಗಬೇಕು, ನಾನು ಇನ್ನೊಂದು ಸ್ಪರ್ಧೆ ಮಾಡಬೇಕು ಅಂತೇಳಿ ನನಗೆ ಆಸೆ ಇದೆ. ನಾಯಕರು ಕೊಟ್ಟರೆ ನಾನು ಬಂದು ನಿಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮದೆಲ್ಲ ಆಶೀರ್ವಾದ ಕೇಳ್ತೀನಿ. ನನಗೆ ಒಂದು ಮೋದಿಯವ್ರದ್ದು ಏನು ವೇವ್ ಇದೆಯಲ್ಲ, ಈಗ ಸರ್ವೆ ರಿಪೋರ್ಟ್ ಏನು ಹೇಳ್ತದೆ ಅಂದರೆ ನಿಮ್ಮ ಸರ್ವೆಗಳ 400 ಸ್ಥಾನಗಳನ್ನು ಮೋದಿ ನಾಯಕತ್ವದಲ್ಲಿ ಗೆಲ್ತದೆ ಸರ್ ಭಾರತೀಯ ಜನತಾ ಪಾರ್ಟಿ. ಆಗಿದ್ದಾಗ ಇವತ್ತು ಮತ್ತೆ ಈ ದೇಶಕ್ಕೆ ಮೋದಿ ಅನ್ನೋದು ಇವತ್ತು ಎಲ್ಲರೂ ಕೂಡ ಏನು ಜನರು ಇವತ್ತು ತೀರ್ಮಾನ ಮಾಡಿದ್ದಾರೆ. ನನಗೆ ಪಾರ್ಟಿ ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ನಾನು ನಿಲ್ತೀನಿ ಖಂಡಿತವಾಗಿ, ಏನು 2ನೇ ಪ್ರಶ್ನೆ ಇಲ್ಲ. ಇಲ್ಲ ಅಂದರೆ ನಮ್ಮ ಕರೆಯಪ್ಪ ತಮ್ಮರಿಗೆ ಕೊಟ್ಟರು ಅವ್ರು ಬಂದು ಕೆಲಸ ಮಾಡ್ತಾರೆ. ಅಮರೇಗೌಡರಿಗೆ ಕೊಡಲಿ, ನಮ್ಮ ನಿರ್ಪಾದಿ ಕೊಡಲಿ, ನಮ್ಮ ಅಧ್ಯಕ್ಷ ರೂರಲ್ ಅಧ್ಯಕ್ಷ ಯಾರಿಗಾರ ಕೊಡಲಿ, ಪಕ್ಷ ಯಾರಿಗೆ ಕೊಡ್ತದೆ ಅವ್ರಿಗೆ ಕೆಲಸ ಮಾಡ್ತಾರೆ. ನಾನು ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದು ಕೂಡ ತಪ್ಪು ಅಂತ ಹೇಳ್ತೀನಿ. ಆದ್ರೆ ಬಟ್ ಈ ವೈಯಕ್ತಿಕ ಮಾತಾಡ್ತಕ್ಕಂಥದ್ದನ್ನು ಒಂದು ಏನಂದ್ರೆ ಮುಂಚೂಣಿಯಲ್ಲಿ ಮೊದಲು ಯಾರಿದ್ದಾರೆ ಮಾನ್ಯ ಸಿದ್ದರಾಮಯ್ಯ. ಹಿಂದೆ ನೀವು ನೋಡಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಆದಾಗ ಏನು ಹೇಳಿದ್ರು ಮಾನ್ಯ ಸಿದ್ದರಾಮಯ್ಯ. ಇವಾಗ ಮೋದಿ ಗನ್ ಹಿಡ್ಕೊಂಡು ಹೋಗಿದ್ದು ನಾನು ಅಂತ ಬೇರೆ ಬೇರೆ ಏನೇನೋ ಮಾತಾಡಿದ್ರೆ ಅವರು ಈಗ ದೊಡ್ಡ ನಾಯಕರು ಅವ್ರ ಬಗ್ಗೆ ಏನಾರು ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗ್ತದೆ. ಅದಕ್ಕೆ ಈಗ ಅನಂತಕುಮಾರ್ ಬಗ್ಗೆ ನಮ್ಮದೇನು ಸಪೋರ್ಟ್ ಇಲ್ಲ. ಆದರೆ ನಾವು ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ನಾವು ಕೂಡ ಆ ಥರ ಬಳಕೆ ಮಾಡಬಾರ್ದಲ್ಲ. ಏನಾರು ಬೇಕಲ್ಲ ಅವ್ರಿಗೆ ಹೇಳಲಿಕ್ಕೆ. ಈಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಸಾಹೇಬರು ಏನು ಕೇಳಿದರು, ವಾಲ್ಮೀಕಿ ಮಂದಿರ ಪಕ್ಕದಲ್ಲಿ ರಾಮ ಮಂದಿರ ಪಕ್ಕದಲ್ಲಿ ನಿರ್ಮಾಣ ಆಗ್ಬೇಕಂತ ಬೇಡಿಕೆ ಇತ್ತು. ನಾವು ಒಪ್ಪಿಕೋತೀವಿ. ವಾಲ್ಮೀಕಿ ಮಹರ್ಷಿಗಳು ಈಗ ಪ್ರಜಾಪ್ರಭುತ್ವದ ಮೊದಲನೇಗರ ಅಂತಂದ್ರೆ ಡೆಮಾಕ್ರಸಿ ಸಿಸ್ಟಮ್ನಾಗ ಒಂದು ಅರಿವು ಕೊಟ್ಟಿರ್ತಕ್ಕಂಥವ್ರು ಅವರು. ಆಮೇಲೆ ಬೇರೆ ಬೇರೆ ಬಸವಣ್ಣವರು, ಅಂಬೇಡ್ಕರ್ ಇದನ್ನೆಲ್ಲ ಮಾಡಿದ್ದಾರೆ. ಬಟ್ ಅವ್ರು ಒಂದು ಕಡೆ, ಇನ್ನೊಂದು ಕಡೆ ಅವ್ರು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ರಾಮ ಕಾಲ್ಪನಿಕ ಅಂತ. ವಾಲ್ಮೀಕಿ ಮಹರ್ಷಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಶ್ರೀರಾಮನ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಇದೊಂದು ನಿಲುವು ಇದೆ ಅವರಿಗೆ. ಅವ್ರಿಗೇನಂದರೆ ಏನಾರು ಹೇಳ್ಬಿಟ್ರೆ ಇರೋರು ಮುಸ್ಲಿಮ್ಸ್ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರಂತಾರೆ ಅವ್ರ ಫೀಲಿಂಗ್ ಇದೆ ನನಗೆ ಅನಿಸ್ತದೆ. ಯಾಕಂದ್ರೆ ಅವ್ರು ಗಟ್ಟಿ ವೋಟ್ರಸ್ ಈಗ ಅವರಲ್ಲೇ ದ್ವಂದ್ವ ನೀತಿ ಇದೆ. ಕೆಲವು ನೋಡ್ರಿ ಬೇರೆ ಬೇರೆ ಈಗ ರಾಜ್ಯದವರು ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಿದ್ದಾರೆ ಕಾಂಗ್ರೆಸ್ನವರು. ಈಗ ರಾಜಣ್ಣವ್ರು ಹೇಳ್ತಾರೆ ಅದು ಗೊಂಬೆ ಇಟ್ಟಿದ್ರೆ ನಾನು ಯಾವಾಗ ಹೋಗಿದ್ದೆ ಅಂತ. ಏನು ಅಲ್ಲಿ ನಮ್ಮ ಕಲ್ಚರ್ ಏನಿದೆ, ನಮ್ಮ ದೇಶದ ಸಂಸ್ಕೃತಿ ಏನಿದೆ, ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ ಕಂಟ್ರಿ ಅಂತ ಕರೆದಾರ. ಋಷಿ ಮುನಿಗಳು ಜನಿಸಿದಂಥ ಇದು ನಾಡು. ಕಾರಣಕ್ಕೆ ಎಲ್ಲರೂ ದೇವ್ರಿಗೆ ನೀ ಬಾ ಅಂದ್ರೆ ನೀ ಬರ್ತೀನಿ ನಾವು ಬೇಡ ಅಂತೀವಿ ಅಂತ ನಿನ್ನ ಮನಸ್ಸು ಬೇಕ. ನನಗೂ ದೇವ್ರು ಬೇಕು, ದೇವ್ರ ಭಕ್ತಿ ಇದೆ ಅಂದ್ರೆ ಬಾ, ನಿನಗೆ ಯಾರು ಬೇಡ ಅಂತಾರೆ. ಏನು ಬಿ ಜೆ ಪಿ ಅವ್ರದ್ದೇನು ಗುತ್ತಿಗೆ ಏನದು? ಯಾಕಂದ್ರೆ ಅದು ಈಗ 30 ವರ್ಷದಿಂದ ನಡೀತಾ ಇದೆ ಕಟ್ಟಡ. ಅದು ಇವತ್ತಲ್ಲ. ಈಗ ನಮಗೇನು ಆಗ್ಬೇಕಾಯ್ತು ಅದು. ಈಗ ಹಿಂದೆಲ್ಲ ರಾಜ ಮಹಾರಾಜರು ಏನಾರು ಸ್ಟ್ರಕ್ಚರ್ ಮಾಡ್ತಿದ್ರೆ ಅದು ಅವ್ರದ್ದು ಏನಂದ್ರೆ ಇನ್ನೊಂದು 2ನೇ ರಾಜ ಬರುತ್ತಾನೆ ಹಂಗೆ ನಡೀತಿರ್ತದೆ. ಒಂದು ದಿನ ಮುಗಿಯೋದಲ್ಲ ಅದು. ಇನ್ನೂ 10 ವರ್ಷ ಹೋಗ್ಬೋದು ಅದು. ಸುಮ್ಮನೆ ಏನೋ ಒಂದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆಗಬೇಕಾಗಿದ್ದು ರಾಮ ಮಂದಿರ ಆಗ್ತಕ್ಕಂಥದ್ದು ಏನಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಆಗ್ಯದ ವರ್ಕ್. ರಾಯಚೂರು ಮತ್ತು ದೇವಸಗೂರು ಕೈಗಾರಿಕಾ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡಲು ಮಂಡಳಿಯಿಂದ ಪೈಪ್ಲೈನ್ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದ್ದರಿಂದ ನೀರಿನ ಸಂಪರ್ಕ ಒದಗಿಸುವಂತೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಸೂಚಿಸಿದರು.
ಅವರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೆಐಎಡಿಬಿಯಿಂದ ನಿರ್ಮಿಸಲಾದ ವಸತಿ ಗೃಹ ಹಾಗೂ ನಿವೇಶನಗಳಿಗೆ ಪೂರ್ಣ ಹಣ ಸಂದಾಯ ಮಾಡಿದವರಿಗೆ ಹಂಚಿಕೆ ಪತ್ರಗಳನ್ನು ನೀಡಬೇಕು ಮತ್ತು ಹಣ ಸಂದಾಯ ಮಾಡದವರಿಗೆ ಪೂರ್ತಿ ಹಣ ಸಂದಾಯ ಮಾಡಿದ ನಂತರ ಹಂಚಿಕೆ ಪತ್ರಗಳನ್ನು ನೀಡಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗಾಗಿ ಇಲ್ಲಿಯವರೆಗೆ 609 ಎಕರೆ 13 ಗುಂಟೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು 28/2 ನೋಟಿಸ್ ಅನ್ನು ನೀಡಲಾಗಿದ್ದು, ಜೆಎಂಸಿ ಕಾರ್ಯವನ್ನು ಸರ್ವೆ ಇಲಾಖೆಯ ಮುಖಾಂತರ ಬೇಗನೆ ಪ್ರಾರಂಭಿಸಬೇಕು. ಜವಳಿ ಪಾರ್ಕ್ ಸ್ಥಾಪನೆಗಾಗಿ ಜಿಲ್ಲೆಯಲ್ಲಿ 1,000 ಎಕರೆ ಭೂಮಿ ಸೇರಿದಂತೆ ಅಗತ್ಯತೆಯ ವಿದ್ಯುತ್ ಹಾಗೂ ನೀರಿನ ಸರಬರಾಜಿನ ಕುರಿತು ಆದಷ್ಟು ತ್ವರಿತವಾಗಿ ಪ್ರಸ್ತಾವನೆಯನ್ನು ಕಳಿಸುವಂತೆ ತಿಳಿಸಿದರು. ಹೊಸ ಕೈಗಾರಿಕಾ ಪ್ರದೇಶದ ನಿರ್ಮಾಣಕ್ಕೆ ಜೆಎಂಸಿ ಕಾರ್ಯವು ಪ್ರಗತಿಯಲ್ಲಿದ್ದು, ಕೂಡಲೇ ಹೊಸ ಕೈಗಾರಿಕಾ ಪ್ರದೇಶಕ್ಕಾಗಿ ಬೇಕಾದ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಹೊಸ ಕೈಗಾರಿಕಾ ಪ್ರದೇಶಕ್ಕಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಕೆಐಎಡಿಬಿಯಿಂದ ನಿರ್ಮಿಸಲಾದ ವಸತಿ ಗೃಹ ಮತ್ತು ನಿವೇಶನ ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು 173 ಅರ್ಜಿಗಳು ಸ್ವೀಕೃತವಾಗಿದ್ದು, ಇದರಲ್ಲಿ 24 ಅರ್ಜಿದಾರರು 20% ಮತ್ತು 49 ಜನರು 100% ಹಣವನ್ನು ಭರಿಸಿದ ಅರ್ಜಿದಾರರಿಗೆ ಹಂಚಿಕೆ ಪತ್ರ ನೀಡಲಾಗಿದ್ದು, ನಿವೇಶನ ಹಂಚಿಕೆಯಲ್ಲಿ ಪ್ರಗತಿ ಸಾಧಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕ ಮನಿಕ್ ವಿ ರಘೋಜಿ, ಉಪನಿರ್ದೇಶಕ ಬಸವರಾಜ್ ಎಣ್ಕಂಜಿ, ಸಹಾಯಕ ನಿರ್ದೇಶಕ ಲಕ್ಷ್ಮೀಕಾಂತ್ ಕುಲಕರ್ಣಿ, ಕೈಗಾರಿಕಾ ಮತ್ತು ವಾಣಿಜ್ಯ ಉದ್ಯಮಿಗಳಾದ ಸಾವಿತ್ರಿ ಪುರುಷೋತ್ತಮ, ತ್ರಿವಿಕ್ರಮ್ ಜೋಶಿ, ಪಿ ಲಕ್ಷ್ಮೀ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಹೊರವಲಯದಲ್ಲಿ ನಡೆಯುತ್ತಿರುವ ಮುನಿರಾಬಾದ್ ಮೆಹಬೂಬ್ ನಗರ ರೈಲ್ವೆ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈಲ್ವೆ ಕಾಮಗಾರಿಯನ್ನು ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜನವರಿ 31ರಂದು ರೈಲ್ವೆ ಇಲಾಖೆಯ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈಲ್ವೆ ಸಂಚಾರದ ಸುರಕ್ಷತೆ ಸೇರಿದಂತೆ ವಿವಿಧ ಕಾರ್ಯಯೋಜನೆಗಳ ಕುರಿತು ವರದಿ ನೀಡಲಿದ್ದು, ಅವರ ಭೇಟಿ ನಂತರ ದಿನಾಂಕ ನಿಗದಿಗೊಳಿಸಿ ಸಂಚಾರ ಆರಂಭಿಸಲಾಗುವುದು. ರೈಲ್ವೆ ಸಂಚಾರಕ್ಕೆ ಚಾಲನೆ ನೀಡಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ರೈಲ್ವೆ ಸಂಚಾರದ ಆರಂಭಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ನಗರದ ಗಂಗಾವತಿ ಮುಖ್ಯ ರಸ್ತೆಯಿಂದ ರೈಲ್ವೆ ನಿಲ್ದಾಣದವರೆಗೆ ರಸ್ತೆ ನಿರ್ಮಿಸಲು ನೀರಾವರಿ ಇಲಾಖೆಯಿಂದ 9 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡಿಸಿ ಟೆಂಡರ್ ಕರೆಯಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳು ಗತಿಸಿದರೂ ಈ ಬಗ್ಗೆ ಗಮನ ಹರಿಸಿಲ್ಲ. ಹಣ ಮಂಜೂರಾಗಿದ್ದು, ಶಾಸಕ ಹಂಪನಗೌಡ ಬಾದರ್ಲಿ ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಅಧಿಕಾರಿಗಳಿದ್ದರು. ಈಗ 30% ಕಮಿಷನರ್ ಆಫ್ ಸೇಫ್ಟಿ ರೈಲ್ವೆ ಬರ್ತಾ ಇದ್ದಾರೆ. ಅವ್ರು ಬಂದ ನಂತರ ಒಂದು ಟೆಂಟೇಟಿವ್ ಡೇಟ್ ಕೊಡ್ತಾರೆ. ಒಂದು 3-4 ದಿವಸದಾಗ ಆಗುತ್ತೆ. ಅವ್ರದ್ದು ರಿಪೋರ್ಟ್ 2-3 ದಿವಸ ಬೇಕಾಗುತ್ತೆ. ನೆಕ್ಸ್ಟ್ ಏನೋ ಕೊಡ್ತಾರೆ ಸರ್. ಓಕೆ, ಈ ತಿಂಗಳೊಳಗೆ ಅವ್ರು ಬಂದು ನೋಡಿ ಹೋಗ್ತಾರಂತೆ ಸರ್. ನೀವು ಇದಕ್ಕೆ ಉದ್ಘಾಟನೆಗೆ ಯಾರಂದ್ರೆ ಕೇಂದ್ರ ಮಂತ್ರಿಗಳನ್ನ ಸಂಪರ್ಕ ಮಾಡಿದ್ರೆ? ನಮ್ಮ ನಿರ್ಪಾದಿ ಅಂಬೇಗೌಡರು ಮತ್ತು ಅನ್ಮೇಶ್ ಎಲ್ಲರೂ ಕೂಡ ನಾವು ಮಾತಾಡಿದ್ವಿ. ಯಾರು ಕೂಡ ನಮ್ಮ ಕೇಂದ್ರದ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಕಮಿಟ್ ಆಗಿದ್ದಾರೆ, ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರು ಥ್ರೂ ಬೈ ಹೆಲಿಕಾಪ್ಟರ್ ಕೂಡ ಬರ್ತೀವಿ ಅಂತ ಹೇಳ್ತಾರೆ. ಮತ್ತು ಇನ್ನೂ ಬೇರೆ ಬೇರೆ ಯಾರನ್ನ ಕರ್ಸೋಕ್ಕೆ ಸಾಧ್ಯ ಐತೆ ನಾವು ಮಾತಾಡ್ತೀವಿ. ನಮ್ಮೆಲ್ಲ ನಮ್ಮ ಲೋಕಲ್ ನಾಯಕರು ಸೇರಿಕೊಂಡು ಮಾಜಿ MP ಸಾಹೇಬರು ಅದರ ಸಾಹೇಬರು ಕರಿಯಪ್ಪನವರು ಎಲ್ಲರೂ ನಾವೆಲ್ಲ ಮಾತಾಡ್ತೀವಿ. ಮಾತಾಡಿ ನಿಮಗೆ ಉಳಿದವ್ರು ಬರತಕ್ಕಂಥ ಯಾರು ಅಂದರೆ ಇನಾಗ್ರೇಷನ್ ಬರ್ತಕ್ಕಂಥ ಗೆಸ್ಟ್ ಕೂಡ ಹೇಳ್ತಾರೆ. ಈಗ ನಾವು ಇಲ್ಲಿ ಏನು ಹೇಳಿದ್ವಿ ಅಂದರೆ ಇವರಿಗೆ ಈ ಗಂಗಾವತಿ ಅಯೋಧ್ಯೆ ಟ್ರೈನ್ ಬಿಡಿಸ್ಬೇಕಂತೇಳಿ ಎಲ್ಲರಿಗೂ ಕೂಡ ಅಲ್ಲಿ ಭಕ್ತರದ್ದು ಅಂದರೆ ಡಿವೋಟಿಗಳದ್ದು ಭಾಳ ಪ್ರೆಷರ್ ಇದೆ. ಅಲ್ಲಿ ಜನರಲ್ ಫೀಲಿಂಗ್ ಏನಿದೆ ಅಂತಂದರೆ ಅಯೋಧ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡೆವಲಪ್ ಆಗ್ತದೆ, ಈ ಭಾಗದಲ್ಲಿ ಆಗ್ತಾ ಇಲ್ಲ ಅಂತೇಳಿ.
ಬಟ್ ಇಲ್ಲಿ ನಮ್ಮಲ್ಲಿ ಕೂಡ ನಾವು ಇನ್ನರ್ ಸೈಡ್ ನೋಡಿದಾಗ ಇದು ಎಲ್ಲ ಇನ್ನೂ ಲೈನ್ ಹಾಕೋದ್ರಾಗ ಅದೀವಿ ಇನ್ನೂ ನಾವು. ಈಗ ಆವತ್ತಿಗೆ ಅಲ್ಲಿ ಅಯೋಧ್ಯೆದು ಇರ್ಬೋದು, ಇನ್ನು ಬೇರೆ ಕಡೆ ಈ ಗಂಗಾವತಿ ನಮ್ಮ ಜನ ಕೇಳೋದು ಅದ್ರಾಗೇನು ಅವ್ರದ್ದು ತಪ್ಪಿಲ್ಲ. ಬಟ್ ಡಿಮ್ಯಾಂಡ್ ಇದೆ ಅನ್ನೋದನ್ನ ನಾವು ಒಪ್ಕೊಳ್ತೀವಿ. ಬಟ್ ಯಾವ ಕಾರಣದಿಂದ ಬಿಡೋಕ್ಕಾಗ್ತಾ ಇಲ್ಲ ಸರ್? ಇದೇನು ಮೂಲಭೂತ ಸೌಲಭ್ಯಗಳು ಏನು ಸಿಗ್ತಾ ಇಲ್ಲ? ಗಂಗಾವತಿಗೆ ಅವ್ರು ಏನು ಹೇಳಿದ್ರು, ನಾವೆಲ್ಲ GM ಕಡೆ ಹೋಗಿ ಮಾತಾಡಿ ಬಂದಮೇಲೆ GM ಏನು ಹೇಳ್ತಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಸರ್. ನಾವು ಶಾರ್ಟ್ ರೂಟ್ ಟ್ರೈನನ್ನು ಬಿಡ್ಬೋದು ಹಂಗೆ ಇರೋ ಲೈನ್ ಮೇಲೆ, ಹಳಿ ಮೇಲೆ. ಬಟ್ ನಾವು ಈಗ ಲಾಂಗ್ ರೂಟ್ ಟ್ರೈನ್ ಬಿಡಬೇಕಾದ್ರೆ ಫಿಟ್ ಲೈನ್ ಮಾಡಬೇಕು, ಮತ್ತು ಕ್ಯಾರಿಂಗ್ ವಾಟ್ರ್ ಅಂದರೆ ಏನದು ಕ್ಯಾರೇಜ್ ವಾಟ್ರ್ ಮಾಡಬೇಕು. ಇವೆಲ್ಲ ನಾವು ನಮ್ಮ ಹತ್ರ ಫಂಡಿಂಗ್ ಏನು ಪ್ರಾಬ್ಲಮ್ ಇಲ್ಲ. ನಾವು ಈಗಾಗಲೇ DPR ಮಾಡೋಕ್ಕೆ ಹೇಳಿದ್ವಿ, ಡೈರೆಕ್ಷನ್ ಕೊಟ್ಟಿದ್ವಿ. ಅವರು DPR ಸಬ್ಮಿಟ್ ಮಾಡಿದ್ಮೇಲೆ ಟೆಂಡರ್ ಪ್ರೊಸೆಸ್ ಆಗ್ತದೆ. ಇಟ್ ಇಸ್ ಟೇಕ್ ಟೈಮ್ ಅಂತಾರೆ ಅವ್ರು. ಬಟ್ ಅದ್ರ ಜೊತೆಗೆ ನಾನು ಇವ್ರಿಗೆ ಏನು ಹೇಳೋದು, ನಮ್ಮ ಸಿನ್ನೂರದು ಎಕ್ಸ್ಟೆನ್ಷನ್ ಆಗ್ತದೆ ನಾಳೆ. ಅದು ಅಲ್ಲಿ ಬಂದ ಮೇಲೆ ಇಲ್ಲಿಗೆ ಎಕ್ಸ್ಟೆನ್ಷನ್ ಆಗೋದು, ಯಾಕಂದರೆ ಒಂದೇ ಟ್ರೈನ್ ಮೇಲೆ ನಾವು ಜನ ಇರೋಕ್ಕಾಗಲ್ಲ. ಈಗ ಅದು ವಾಯಾ ಗದಗ ಮತ್ತು ಅಂದರೆ ಬಿಜಾಪುರ ಈ ಥರ ಅದನ್ನು ಪ್ರಪೋಸ್ ಮಾಡಿದ್ವಿ ನಾವು. ಯಾವುದು ಮುಂದೆ ಊಟಿ ಅಲ್ಲದೆ ಅದು ಇನ್ನೊಂದು ಯಾವುದೋ ಬರ್ತದೆ, ಗದಗಲಿಂದ ಬಿಜಾಪುರ, ಉಟಗಿ ಮುಖಾಂತರ ಸೋಲಾಪುರ ಮತ್ತು ವಾರಣಾಸಿ ಈ ಥರ ಪ್ರಪೋಸಲ್ ಕೊಟ್ಟಿದ್ವಿ. ಆ ಟ್ರೈನ್ ಗಂಗಾವತಿಗೆ ಆಗಬಾರ್ದು, ಇಲ್ಲಿಂದ ಹೊರಡಂಗೆ ಆಗ್ಬೇಕಂತ ಕೂಡ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ವಿ. ಅವರು ಈಗ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಇದನ್ನು ಏನು ಇಲ್ಲಿ ಮೂಲಭೂತ ಸೌಲಭ್ಯ ಆಗಬೇಕಂತಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತೀವಿ. ಅಲ್ಲ, ಲೋಕಸಭಾ ಚುನಾವಣೆ ಇನ್ನೂ ಟೈಮ್ ಇದೆ. ಯಾಕಂದರೆ ನಮ್ಮ ಪಾರ್ಲಿಮೆಂಟ್ ನಡೆಯೋದು 31st ನಡೀತದೆ, 1ನೇ ತಾರೀಕಿನಿಂದ. ಒಂದು 9-10 ದಿವಸ ಆಗ್ಬೋದು. ಇನ್ನೂ ನಮ್ಗೆ ಟೈಮ್ ಇದೆ. ಬಟ್ ಅದ್ರೊಳಗೆ ಅಂತಲ್ಲ, ನಾವು ಈಗ ಹೇಳಿದ್ರಲ್ಲ ಅವರು 1 ದಿವಸ 2 ದಿವಸದಲ್ಲಿ ರಿಪೋರ್ಟ್ ಬರ್ತದೆ. ನಮ್ಗೆ ಶಾರ್ಟ್ಲಿ ನಮಗೆ ಕ್ಲಿಯರೆನ್ಸ್ ಸಿಕ್ತಂದ್ರೆ ಜೋಶಿಯವ್ರ ಜೊತೆ ಮಾತಾಡ್ತೀವಿ. ಟೈಮ್ ಒಂದು ವಾರದಲ್ಲಿ ಫಿಕ್ಸ್ ಮಾಡ್ತೀವಿ. ಸ್ಯಾಟರ್ಡೇ ಮಾಡ್ಬೋದು ಅಥವಾ ಫ್ರೈಡೇ ಮಾಡ್ಬೋದು. ಒಂದಿನ ಪಾರ್ಲಿಮೆಂಟ್ ಬಿಟ್ಟು ಬರ್ತೀವಿ ನಾವು, ನಮ್ಮೆಲ್ಲ ಲೋಕಲ್ ನಾಯಕರ ಜೊತೆ ಮಾತಾಡಿ. ಬ್ರಿಡ್ಜು ಈಗ ನೀವು ನೋಡಿದಂಗೆ ಏನಾಗಿತ್ತು, ಹೋಗೋಣ್ರ ನೀವು ಅಲ್ಲೇ ಹೋಗೋಣ್ರ ಅಲ್ಲಿ ಹೇಳಿ ಇಲ್ಲ ಅಲ್ಲೇ ಇರ್ಬೇಕು ಅವರು ಸರ್. ಇದೆ CC ರಸ್ತೆ ಹೇಳಿದ್ರಿ ಸರ್, 9 ತಿಂಗಳಾದರೂ ಈಗ ನಮ್ಮ ಕರೆಯಪ್ಪರ ಜೊತೆಗೆ ನಾನು, ಅಂಬೇಗೌಡರು, ನಿರ್ಪಾದಿ, ರಮೇಶ್ ಏನು ಮಾಡೋಕ್ಕಾಗಲ್ಲ. ನಾವು ಮುಂಜಾಗ್ರತೆ ಅಂದರೆ ಮುಂದಿನ ಈ ಒಂದು ಭವಿಷ್ಯ ಅಂದರೆ ಟ್ರೈನ್ ಬರ್ತದಂತ ನಮ್ಗೆ ಕನ್ಫರ್ಮ್ ಇಟ್ಕೊಂಡು ID ಡಿಪಾರ್ಟ್ಮೆಂಟಿಂದ 9 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ಬಟ್ ಇವರು 8 ತಿಂಗಳಾಗ್ತದೆ ಸರ್ಕಾರ ಆ ಟೆಂಡರ್ ಪ್ರೊಸೆಸ್ ಆಗ್ತಾ ಇಲ್ಲ. ಅದಕ್ಕೆ ಹಂಪನಗೌಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ಇದರಲ್ಲಿ ಹಣ ರೆಡಿ ಇದೆ, ನೀವು ಟೆಂಡರ್ ಪ್ರೊಸೆಸ್ ಮಾಡಿ ಅದನ್ನು ಕಾರ್ಯಗತ ಮಾಡ್ತಕ್ಕಂಥದ್ದು ಮಾಡಲಿ ಅಂತೇಳಿ ಅವ್ರು ಕೇಳ್ಬೋದು. ಉದ್ದೇಶಪೂರ್ವಕವಾಗಿ ಮಾಡಿಸ್ತಿಲ್ಲ ಏನು ಸರ್? ಅಲ್ಲ, ಅವ್ರಿಗೇನು ಈಗ ಬಿಜಿ ಇರ್ತಾರಲ್ಲ, ಹೊಸದಾಗಿ ಎಲೆಕ್ಟ್ ಆದಮೇಲೆ ಒಂದು 4-6 ತಿಂಗಳು ನಾವು ಯಾವುದೂ ಹೊರಗಡೆ ಲಕ್ಷಣ ಇರೋಂಗಿಲ್ಲ. ಉದ್ದೇಶ ದುರುದ್ದೇಶ ಇರಲಿಕ್ಕಿಲ್ಲ, ಅವ್ರಿಗೆ ಟೈಮ್ ಸಿಕ್ಕಿರ್ಲಿಕ್ಕಿಲ್ಲ. ಅದಕ್ಕೆ ಈಗ ನಿಮ್ಮ ಮುಖಾಂತರ ಮಾಡಿಸ್ತಾರಂತ ಭರವಸೆಯನ್ನು ಕೂಡ ಇದೆ ನಮ್ಗೆ. ತಾಲೂಕಿನ ವೆಂಕಟೇಶ್ವರ ಕ್ಯಾಂಪಿನಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕರ ವಿರೋಧಿ ಹಾಗೂ ತಾಯಿ ಮರಣ ಹಾಗೂ ಶಿಶು ಮರಣ ಅಪೌಷ್ಟಿಕತೆ ಹೋಗಲಾಡಿಸುವ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಮಹಿಳಾ ಒಕ್ಕೂಟ ರಾಯಚೂರು ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘ ಮತ್ತು ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಸಿಂಧನೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿನಗರ ಮತ್ತು GHPS ವೆಂಕಟೇಶ್ವರ ಕ್ಯಾಂಪ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗೀತಾ ಮಾತನಾಡಿ, ತಾಯಿ ಮತ್ತು ಶಿಶು ಮರಣ ಸಂಖ್ಯೆ ಹೆಚ್ಚುತ್ತಿರುವ ಕಾರಣಗಳು ಹಲವಾರು. ಅವುಗಳಲ್ಲಿ ಅಪೌಷ್ಟಿಕತೆಯು ಹೆಚ್ಚಿನ ಪ್ರಮಾಣದಲ್ಲಿ ತುಂಬಾ ಗಂಭೀರ ಸಮಸ್ಯೆ ಆಗಿರುವುದರಿಂದ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತರಾಗಬೇಕಾಗಿದ್ದು, ಜೊತೆಗೆ ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಸರ್ಕಾರಿ ಇಲಾಖೆಗಳಿಂದ ಮಾನ್ಯತೆ ಪಡೆದ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಪರಿಹಾರವನ್ನು ಪಡೆಯಬೇಕೆಂದು ಹೇಳಿದರು. ನಂತರ RKSK ಸ್ನೇಹ ಕ್ಲಿನಿಕ್ ಕಾರ್ಯಕ್ರಮದ ಸೇವಾ ಸೌಲಭ್ಯಗಳ ಕುರಿತು, ಮಕ್ಕಳು ಎದುರಿಸುತ್ತಿರುವ ಅಪೌಷ್ಟಿಕತೆ, ಬಾಲ್ಯ ವಿವಾಹ, ಬಾಲಕಾರ್ಮಿಕ, ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರುವುದು, ಇತರೆ ಹಲವಾರು ವಿಷಯಗಳ ಕುರಿತು ರಾಮಾಂಜನ್ ಕುಮಾರ್ ಜನರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿನಗರದ ಸಿಬ್ಬಂದಿಗಳು ಮತ್ತು GHPS ವೆಂಕಟೇಶ್ವರ ಕ್ಯಾಂಪ್ ಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ದರು.
ಮುದ್ಗಲ್ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಅಕ್ಕಿ ವಿತರಣೆಯಾಗುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ದಲಿತ ಪ್ಯಾಂಥರ್ ಘಟಕದಿಂದ ಮನವಿ ಸಲ್ಲಿಸಲಾಯಿತು. ದಲಿತ ಪ್ಯಾಂಥರ್ ಘಟಕದ ಅಧ್ಯಕ್ಷ ಕೃಷ್ಣ ಚಲವಾದಿ ಮಾತನಾಡಿ, ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಪಡಿತರ ಚೀಟಿ ಕಾರ್ಡ್ಗೆ ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿ ನೀಡಬೇಕೆಂದು ಸರ್ಕಾರ ಆದೇಶ ಮಾಡಿದ್ದರೂ ಮುದ್ಗಲ್ ಸೇರಿದಂತೆ ಗ್ರಾಮೀಣ ಪ್ರದೇಶದ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಒಂದು ಕಾರ್ಡ್ಗೆ 6 ಜನರು ಇದ್ದರೆ 30 ಕೆಜಿ ಅಕ್ಕಿ ನೀಡುವ ಬದಲು 24 ಕೆಜಿ ಅಕ್ಕಿ ನೀಡುತ್ತಾರೆ. ಈ ಕೂಡಲೇ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪಡಿತರ ಚೀಟಿ ಅಕ್ಕಿ ಅಕ್ರಮವಾಗಿ ಮಾರಾಟ ದಂಧೆಗೆ ಮುದ್ಗಲ್ ಪಟ್ಟಣದಲ್ಲಿ ಕಡಿವಾಣ ಹಾಕಬೇಕು ಹಾಗೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿ ತಿಂಗಳಿಗೆ 2 ರಿಂದ 3 ಚೀಲ ಅಕ್ಕಿ ಪಾಕೆಟ್ಗಳನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಲಿಂಗಸಗೂರು ಅಧಿಕಾರಿಗಳು ಕೇಳಿ ಪಡೆದುಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಮೇಶ್ ಚಲವಾದಿ, ಹುಸೇನಿ ಸೇರಿದಂತೆ ಹಲವರಿದ್ದರು. ನೋಡು ಚೆಕ್ ಮಾಡಿ ಕಟ್ ಮಾಡಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.